ಕಂಗ್ರ್ಯಾಚುಲೇಷನ್ ಫಾರ್ ಆಲ್ ನ್ಯೂಸ್ ಫಸ್ಟ್ ಟೀಮ್. ಸಕ್ಸಸ್ಫುಲಿ 5 ವರ್ಷ ಕಂಪ್ಲೀಟ್ ಮಾಡಿ 6ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ. 5 ವರ್ಷ ಇರೋದು 50 ವರ್ಷ ರೀಚ್ ಆಗಲಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಸುದ್ದಿ ಅಂತ ಬಂದಾಗ ನಿಮ್ಮಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಕಂಟೆಂಟ್ ಆಯಿತು, ಈ ಒಂದು ಡಿಸ್ಪ್ಲೇ, ಸ್ಕ್ರೀನ್ ಡಿಸ್ಪ್ಲೇ ಆಯಿತು, ಎವ್ರಿಥಿಂಗ್ ಇಸ್ ಕಮಿಂಗ್ ವೆರಿ ವೆಲ್. ಆಲ್ ದಿ ಬೆಸ್ಟ್. ನಮಸ್ಕಾರ. ನ್ಯೂಸ್ ಫಸ್ಟ್ ಕನ್ನಡ ಚಾನೆಲ್ನ 5ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಮ್ಮ ಎಂಟೈರ್ ಟೀಮ್ @6 ಅಡ್ವರ್ಟೈಸಿಂಗ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿರುವಂತಹ ರವಿಕುಮಾರ್ ಸರ್ ಮತ್ತು ಮಾರುತಿ ಸರ್, ಹ್ಯಾಟ್ಸ್ ಆಫ್ ಟು ದೆಮ್. ಬಿಕಾಸ್ ಕರ್ನಾಟಕದಲ್ಲಿ ನ್ಯೂಸ್ ಚಾನೆಲ್ ಅನ್ನೋ ಒಂದು ರೂಪರೇಷನ್ನ ತಿದ್ದಿರುವಂಥ ಒಬ್ಬ ವ್ಯಕ್ತಿಗಳವರಿಬ್ಬರು. ನ್ಯೂಸ್ ಚಾನೆಲ್ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿರುವಂಥ ರೂವಾರಿಗಳವರು. ಅವರೇ ಸ್ಥಾಪಿಸಿರುವಂಥ ಅವರದೇ ಆದಂಥ ಕೂಸಾಗಿರುವ ನ್ಯೂಸ್ ಫಸ್ಟ್ ಚಾನೆಲ್ನ 6ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಸೊ ಇದೊಂದು ಬಿಗ್ ಅಚೀವ್ಮೆಂಟ್ ಅಂತ ಹೇಳಕ್ಕೆ ಬಿಡ್ತೀನಿ. ಯಾಕಂದರೆ ನ್ಯೂಸ್ ಫಸ್ಟ್ ಅಂದರೆ ನಮ್ಮ ಕರ್ನಾಟಕದ 7 ಕೋಟಿ ಜನಗಳಲ್ಲೂ ಒಂದು ಮುದ್ರೆ ಹೊತ್ತಿದೆ. ನ್ಯೂಸ್ ಫಸ್ಟ್ ಅಂದರೆ ಹೌದು, ನ್ಯೂಸ್ ಫಸ್ಟ್ ನಾವು ನೋಡ್ತೀರಿ ಅನ್ನೋ ಮಟ್ಟಕ್ಕೆ ಬೆಳೆದಿರುವಂಥ ಸಂಸ್ಥೆ ಆಗಿದೆ ಅದು. ಮತ್ತು ಅದರಲ್ಲಿ ಬರುವಂಥ ಕಾರ್ಯಕ್ರಮಗಳು ತುಂಬ ವಿಭಿನ್ನವಾಗಿರುತ್ತೆ. ಯಾಕಂದರೆ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ದ ಲೀಡರ್ ಮತ್ತು ಕೃಷಿ ದೇವೋಭವ, ಇದೊಂದು ಸಾಮಾಜಿಕ ಕಳಕಳಿಯಿಂದ ಮಾಡಿರುವಂಥ ಒಂದು ಕಾರ್ಯಕ್ರಮಗಳು. ದ ಲೀಡರಲ್ಲಿ ನಮ್ಮ ಇತಿಹಾಸನ ಸರು ರೂಪಿಸುವಂಥ ಕಾರ್ಯಕ್ರಮ ಏನಿದೆ, ಮತ್ತು ಮಾರುತಿ ಸರು ನರೇಟ್ ಮಾಡಿರ್ಬೋದು, ಮತ್ತು ಮಾರುತಿ ಸರ್ ಅವರ ಮುಂದಾಳತ್ವದಲ್ಲಿ ಮತ್ತು ರವಿಕುಮಾರ್ ಸರ್ ಮುಂದಾಳತ್ವದಲ್ಲಿ ನಡೆಸ್ಕೊಡ್ತಾ ಇರೋವಂಥದ್ದು. ಮತ್ತು ಕೃಷಿ ದೇವೋಭವ, ಯಾಕಂದರೆ ಕೃಷಿ ಅಂದರೆ ಅನ್ನದಾತರು, ಅವರ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ಇದೇ ರೀತಿ ಹತ್ತಾರು ಕಾರ್ಯಕ್ರಮಗಳು ಎಲ್ಲರ ಮನ್ನಣೆ ಪಡೀಲಿ ಅಂತ ಕೇಳ್ಕೊತಾ ಎಂಟೈರ್ @6 ಸಂಸ್ಥೆಯಿಂದ ಮತ್ತು ಎಂಟೈರ್ ನ್ಯೂಸ್ ಫಸ್ಟ್ ಚಾನಲ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೈನ್ ಆ್ಯಂಡ್ ಆಲ್ ದ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.